ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದೆ ಹತ್ಯೆ ಪ್ರಕರಣದ ಆರೋಪಿಗಳು ಆದ ಪ್ರಕಾಶ್ ಗೌಡ ಪಾಟೀಲ್ ಸೇರಿ ಇತರರನ್ನು ಬಂಧಿಸಿದ್ದು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು. ಉಳಿದ ಆರೋಪಿಗಳನ್ನ ಕೂಡಲೇ ಬಂಧಿಸಿ ದಲಿತ ವಿವೇಕಾನಂದನ ಕುಟುಂಬಕ್ಕೆ 50 ಲಕ್ಷ ಪರಿಹಾರ, ಸರ್ಕಾರಿ ನೌಕರಿ ಮತ್ತು 4 ಎಕರೆ ಜಮೀನು ಮಂಜೂರು ಮಾಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಮನವಿ ಸಲ್ಲಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವಡಗೇರ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ ಎಂಬ ದ್ವೇಷಕ್ಕೆ 7 ತಿಂಗಳ ಗರ್ಭಿಣಿ ಮಾನ್ಯಳನ್ನ ಮರ್ಯಾದೆ ಹತ್ಯೆ ಹೆಸರಲ್ಲಿ ಕೊಲೆ ಮಾಡಿದ್ದು ಘಟನೆಯನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ ಮತ್ತು ಮರ್ಯಾದೆ ಹೆಸರಲ್ಲಿ ನಡೆಯುವ ಹತ್ಯೆಗಳು ಸಮಾಜದ ಮಾನವೀಯತೆಯನ್ನ ಪ್ರಶ್ನಿಸುವ ಅಮಾನವೀಯ ಕೃತ್ಯಗಳಾಗಿದ್ದು ಈ ಕೃತ್ಯ ಬಸವಣ್ಣನ ಭೂಮಿಯಲ್ಲಿ ಬಸವಣ್ಣನ ಅನುಯಾಯಿಗಳಿಗೆ ಮರ್ಯಾದೆ ಮಾಡಿದ್ದು ಖಂಡನೀಯವಾಗಿದೆ. ಮರ್ಯಾದೆ ಹತ್ಯೆಗಳಿಗೆ ಸರ್ಕಾರ ಗಲ್ಲು ಶಿಕ್ಷೆ ವಿಧಿಸೋದ್ರ ಮೂಲಕ ಕಡಿವಾಣ ಹಾಕಬೇಕು ಅಂತ ಈ ಕೊಲೆಗೆ ಕಾರಣೀಭೂತರು ಆದ ಪ್ರಕಾಶ್ ಗೌಡ ಪಾಟೀಲ್, ಪ್ರೀತಮ್ ಗೌಡ ಪಾಟೀಲ್, ಅರುಣಗೌಡ ಪಾಟೀಲ್, ಈರಪ್ಪ ಹಾಗೂ ಮುದುಕಪ್ಪ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಹಾಗೂ ಉಳಿದ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಹಾಗೂ ಘಟನೆಯಲ್ಲಿ ಧಾರವಾಡ ಜಿಲ್ಲಾ ಪೊಲೀಸರು ಉತ್ತಮವಾಗಿ ಕೆಲಸ ಮಾಡಿದ್ದಕ್ಕಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ರಾಜ್ಯದಲ್ಲಿ ಇಂತಹ ಮರ್ಯಾದೆ ಹತ್ಯೆಗಳು ಮರುಕಳಿಸದಂತೆ ಗಲ್ಲು ಶಿಕ್ಷೆಯಂತಹ ಸರ್ಕಾರ ಹೊಸ ಕಾನೂನು ಜಾರಿಗೆ ತರಬೇಕು ಹಾಗೂ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ದಲಿತ ವಿವೇಕಾನಂದನ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಸರ್ಕಾರಿ ನೌಕರಿ ನೀಡಿ ಹಾಗೂ ಸರ್ಕಾರಿ ಭೂಮಿ 4 ಎಕರೆ ಮಂಜೂರು ಮಾಡಬೇಕು. ಸದರಿ ಕುಟುಂಬಕ್ಕೆ ಆತ್ಮರಕ್ಷಣೆಗಾಗಿ ಪಿಸ್ತೂಲು ಪರವಾನಗಿ ನೀಡಿ ಸೂಕ್ತ ರಕ್ಷಣೆ ಮತ್ತು ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು ಅಂತ ಆಗ್ರಹಿಸ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಶಿವಪುತ್ರ ಜವಳಿ ಜಿಲ್ಲಾ ಸಂಚಾಲಕರು ಭೀಮಶಂಕರ್ ಗುಂಡಳ್ಳಿ, ತಾಲೂಕು ಸಂಚಾಲಕರು ವಡಗೇರ ಚಂದಪ್ಪ ಮುನೆಪ್ಪನೋರ, ಸಂಚಾಲಕರು ಆಂತರಿಕ ಶಿಸ್ತು ಶಿವಲಿಂಗ ಹಸನಾಪುರ, ಸಂಚಾಲಕರು ಜಿಜಿಕಾ ಮರೆಪ್ಪ ಕ್ರಾಂತಿ, ಸಂಚಾಲಕರು ಶಿವಕುಮಾರ್ ತಳವಾರ್, ಸಂಚಾಲಕರು ಸಂಸ್ಕೃತ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.